ಪ್ರಧಾನಿ ಆಗ್ಬೇಕು ಆಗಬಾರ್ದು? ಈ ದೇಶದ ಆರ್ಥಿಕವಾಗಿ ಮುಂದೆ ಸಾಗಬೇಕು ಸಾಗಬಾರ್ದು? ಮೊನ್ನೆ ಮೋದಿಜಿ ಅವರು ಯಾವಾಗ ಇಟ್ಟು ದಿವಸ ನಾವು 10 ವರ್ಷ ನೋಡಿವಿ. ಅವ್ರ ಭಾಷಣದಲ್ಲಿ ಯಾವತ್ತು ಒಂದು ಗಾಂಭೀರ್ಯ ನಾವು ಕಂಡಿದ್ದಿಲ್ಲ. ಬಹಳ ಸ್ಮೂತ್ ಅದಾರ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಮೋದಿಜಿ ಅವ್ರು ಏನಂದ್ರೆ ಮೊನ್ನೆ ಕಾಲ ಕೊಡ್ತಾರೆ, ಇಷ್ಟು ದಿವಸ ನೀವೇನು ಮಾಡ್ರಿ ಮಕ್ಕಳ, ಇನ್ನು ಮುಂದೆ ಏನಾರ ಮಾಡಿದ್ರೆ ನಿಮ್ಮ ಮನೆ ಹೋಗಿ ಹೊಡಿತೀವಿ ಅಂತಂದ್ರು. ಇಲ್ಲಿ ತರ ಬೇರೆ ಇತ್ತು. ಆ ಉತ್ಸರ ಅವ್ರ ಪ್ರಧಾನಿ ಆಗ್ತಾರೆ ಅಂತೇಳಿ ಕನಸು ಕಾಣ್ತಾ ಇದಾರೆ ಕಾಂಗ್ರೆಸ್ದವರು. ಇವರು ಮೂರ್ಖರದಾರ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ಮೇಲೆ ಮಾತಾಡ್ತಿದ್ರೆ ಪಾಕಿಸ್ತಾನದವ್ರು ಚಿಡಾಸು, ಈ ಕಡೆ ಹೋದ್ರೆ ಚೀನಾದವ್ರು ಚಿಡಾತಿದ್ರು. ಈಗ ಚಿಡಾಸ್ರ ಮಕ್ಕಳ ನಿಮ್ ತಿಂಡಿ ಇದ್ರೆ ಗೊತ್ತಾಕದ. ಬರ್ರಿ, ಈ 10 ವರ್ಷದಾಗ 2 ಸಲ ಬಂದಿರಪ್ಪ. ಒಂದು ಸಲ ಬಂದ್ರು, ಯಾವಾಗ ಮುಗಿ ರಾತ್ರಿ 3 ಗಂಟೆ ಹೋದ್ರು, ಅವಾಗ ಕಲಾ ಶಾಂತ. ಮೊನ್ನೆ ನಿನ್ನೆ ನಾನೊಂದು ಪೇಪರ್ದಲ್ಲಿ ನೋಡಿದೆ, ಪಾಕಿಸ್ತಾನದೊಳಗ ಪಾರ್ಲಿಮೆಂಟ್ ಚರ್ಚೆ ನಡೆದಂದ್ರ ಭಾರತ ದೇಶ ಇವತ್ತ ಮೋದಿಜಿ ಅವ್ರ ಕೈ ಸಿಕ್ಕು ಉನ್ನತಗೊಂಡದ. ಪಾಕಿಸ್ತಾನದಾಗ ನಾವು ಭಿಕ್ಷೆ ಬಿಡುವಂತ ಪರಿಸ್ಥಿತಿ ಬಂದಿದೆ ಅಂತ ನಾನು ಪೇಪರ್ದಲ್ಲಿ ನೋಡಿದ್ದೀನಿ. ಸೊ ನಾವು ನರೇಂದ್ರ ಮೋದಿಜಿ ಅವರನ್ನ ನಮ್ಮ ರಾಷ್ಟ್ರದ ಪ್ರಧಾನಿ ಮಾಡಬೇಕಾದ್ರೆ ಬಿಜಾಪುರದಿಂದ ಇವತ್ತೇನು ನಮ್ಮ ಒಂದು ಘೋಷಣೆ ಇದೆ, ಇಡೀ ದೇಶದಲ್ಲಿ ಆಪ್ಕಿ ಬಾರ್ ಈ 400 ಪಾರ್ ಆಗ್ಬೇಕಂದ್ರ ನಮ್ಮ ಇಲ್ಲಿ ಏನು ಅಭ್ಯರ್ಥಿ ಇದ್ದಾರೆ ರಮೇಶ್ ಜಿಗಜಿಣಗಿ ಸಾಹೇಬರಿಗೂ ಸಹ ನಾವು ಇಲ್ಲಿ ಗೆಲ್ಲಿಸ್ಕೊಡ್ಬೇಕಾಗ್ತದ. ಈ ಗೆಲ್ಲಿಸ್ಕೊಡೋದ್ರ ಮುಖಾಂತರ ಅವರು ನರೇಂದ್ರ ಮೋದಿಜಿ ಅವರು 3ನೇ ಬಾರಿ ಪ್ರಧಾನಿ ಆಗುವ ಸಂದರ್ಭದಲ್ಲಿ ಅವರು ಸಹ ಕೈ ಎತ್ತುವುದರ ಮುಖಾಂತರ ಈಗ ಜಿಗಜಿಣಗಿ ಸಾಹೇಬ್ ಬಹಳಷ್ಟು ಕಡೆ ಭಾಷಣದಲ್ಲಿ ಹೇಳಿದ್ದಾರೆ, ಇದು ನನ್ನ ಕೊನೆಯ ಚುನಾವಣೆ, ನನಗೊಂದು ಅವಕಾಶ ಮಾಡಿಕೊಡ್ರಿ, ನಾನು ಮೋದಿಜಿಯವರನ್ನ ಮತ್ತೊಮ್ಮೆ ನಾನು ಪ್ರಧಾನಿ ಮಾಡಕ್ಕೆ ಅವರಿಗೆ ಕೈ ಎತ್ತುವ ಮುಖಾಂತರ ನಾನು ಅವರಿಗೆ ಪ್ರಧಾನಿ ಮಾಡ್ಬೇಕಂತೇಳಿ ಒಂದು ಆಸೆ ಇದೆ ಅಂತೇಳಿ. ಅದೇ ರೀತಿ ಯುವಕರು ನಾವೆಲ್ಲರೂ ಇವತ್ತು ನಾವೇನ್ ಮಾಡ್ಬೇಕಾಗಿದೆ, ತಾವೆಲ್ಲರೂ ನಮ್ಮ ಜಿಲ್ಲೆ ಮತ್ತೆ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ಸಹ ಇಲ್ಲಿ ನೀವು ಆಗಮಿಸಿದಿರಿ. ನಾಳೆ ಬರುವಂತ 7ನೇ ತಾರೀಕಿಗೆ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ತಾವು ಮತ್ತೆ ತಮ್ಮ ಕುಟುಂಬದವರು ಮತ್ತು ತಮ್ಮ ಸ್ನೇಹಿತರು ಎಲ್ಲರಿಗೂ ಒಂದು 2 ದಿವಸ ನೀವು ಕೆಲವರು ಕೆಲಸ ಮಾಡಿದ್ರೆ ಖಂಡಿತವಾಗೂ ನಮ್ಮ ಬೂತಲ್ಲಿ ನಾವು ನೀರು ಕೊಡ್ತೀವಿ ಅಂತ ನಾನು ಭಾವಿಸ್ತೀನಿ. ಆದ್ಮೇಲೆ ನಮ್ಮ ದೇಶದ ಹಿತರಕ್ಷಣೆಗಾಗಿ, ನಮ್ಮ ದೇಶದ ಅಭಿವೃದ್ಧಿಗಾಗಿ, ನಮ್ಮ ಧರ್ಮದ ಹಿಂದೂ ಧರ್ಮದ ರಕ್ಷಣೆಗಾಗಿ ಚುನಾವಣೆ ಇದೆ. ಆದ್ಮೇಲೆ ಪ್ರತಿ ಸಲ ನಾವು ಚುನಾವಣೆ ಬಂದಾಗ ಈ ಕಾಂಗ್ರೆಸ್ನವ್ರು ಸುಳ್ಳು ಹೇಳ್ತಾರ, ಈ ಸುಳ್ಳಿಗೆ ನಾವು ಬಲಿಯಾಗಿದ್ದೀವಿ. ಕಳೆದ 1 ವರ್ಷದ ಹಿಂದೆ ಚುನಾವಣೆ ನಡೆದಾಗ ಬೋಗಸ್ ಗ್ಯಾರಂಟಿಗಳನ್ನು ಕೊಟ್ಟರು. ಇಲ್ಲಿ ಕೂತಂತ ಬಹುತೇಕ 80% ಜನ ನೀವು ಯುವಕರಿದ್ದೀರಿ. ಯುವನಿಧಿ ನಿಮ್ಗೆ ಎಷ್ಟು ಜನರಿಗೆ ಬಂದಿದೆಯಪ್ಪ? ಕೈ ಎತ್ತಿ ಎಷ್ಟು ಜನರಿಗೆ ಬಂದದ ಯುವನಿಧಿ? ಸೊ 1ನೇ ಸುಳ್ಳು ಪ್ರೂವ್ ಆಯ್ತಾ? 2ನೇ ಸುಳ್ಳು ಸಿದ್ದರಾಮಯ್ಯ ಹೇಗೆ ಹೇಳ್ತಾರೆ ಸ್ಟೈಲ್ ಮಾಡಿ, 10 kg ಅಕ್ಕಿ ಫ್ರೀ, ಫುಲ್ ಫ್ರೀ. ಎಲ್ಲಿ ಹೋಯ್ತ್ರಿ ಫ್ರೀ ಅಕ್ಕಿ? 1 kg ಕೊಡಕ್ಕಾಗಲಿಲ್ಲ. ಹಣೆ ಬರ ಕೊಟ್ರ 1 kg ಅಕ್ಕಿ. 2ನೇ ಫ್ಲಾಪ್ ಆಯ್ತು. ಇನ್ನು 3ನೇದು ಕರೆಂಟ್ ಬಿಲ್ ಎಲ್ಲರಿಗೂ, ಕಾಕಾಬಾ ನಿನಗೂ ಫ್ರೀ, ಪಾಟೀಲ್ ನಿನಗೂ ಫ್ರೀ. ಅದು ಯಾರಿಗೂ ಫ್ರೀ ಬಂದ್ರಿ? ಯಾರಿಗೂ ಫ್ರೀ ಬರಲಿಲ್ಲ. 4 ರೂಪಾಯಿ ಯೂನಿಟ್ ಇದ್ದಿದ್ದು ಏಟಾಯ್ತು? 8 ರೂಪಾಯಿ ಯೂನಿಟ್ ಆಯ್ತು. ಸೊ 3ನೇದು ಹೋಯ್ತು. 4ನೇ ಸುಳ್ಳು ಹೇಳಿದ್ರೇನ್ರಿ? ಗೃಹಲಕ್ಷ್ಮಿ ಅಂದ್ರೆ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ತಾಯಂದರಿಗೂ, ಸಹೋದರಿಗೂ, ಎಲ್ಲರಿಗೂ ಗೃಹಲಕ್ಷ್ಮಿ ಅಂತ ಹೇಳಿದ್ರು. ಎಷ್ಟು ಮಂದಿ ಬಂದದ್ರಿ ಗೃಹಲಕ್ಷ್ಮಿ? 1 ಊರಾಗ 100 ಮಂದಿ ಬಂದಂದ್ರೆ 600 ಮಂದಿ ಬಂದಿಲ್ಲ. ಸೊ ಕಾಂಗ್ರೆಸ್ನವರು ಏನೇ ಘೋಷಣೆ ಮಾಡಿದ್ರೆ ಅದು ಸುಳ್ಳು ಘೋಷಣೆ ಇರ್ತದ. ಈಗ ನೋಡ್ರಿ, ಮೊನ್ನೆ ಇನ್ನೊಂದು ಕಾರ್ಡ್, ಹೊಸ ಕಾರ್ಡ್ ಮಾಡ್ಯಾರ. ಒಂದು ಹೊಸ ಕಾರ್ಡ್ ಮಾಡಿ ನಾನು ಇವತ್ತೇ ಮಧ್ಯಾಹ್ನ ನೋಡಿದೆ. 150 ಓದಕ್ ಒಳ್ಳೆ, ಯಾಕಂದ್ರೆ ಕಾಂಗ್ರೆಸ್ ಸುಳ್ಳು ಹೇಳ್ತಾರ ಅಂತ ಹೇಳಿ ಅದನ್ನ ನೋಡುದು ಬೇಡ ಅಂತ ಹೇಳಿ ನೋಡಲಿಲ್ಲ. ಆದ್ರೆ 1 ಲಕ್ಷ ರೂಪಾಯಿ ಅಲ್ರಿ, 1 ಲಕ್ಷ ರೂಪಾಯಿ ಒಬ್ಬರು ಮಹಿಳೆಯರಿಗೆ ಕೊಟ್ರೆ ನಮ್ಮ ದೇಶ ಏನು ಮಾರೋದು ಹೆಂಗ್ ಮಾಡೋದು ಗೊತ್ತಾಗ್ತಿಲ್ಲ. ನಮ್ಮ ದೇಶದ, ಇಡೀ ದೇಶದ ಒಂದು ವರ್ಷದ ನಾವೇನು ಬಜೆಟ್ ಅಂತೀವಿ, ಆ ಬಜೆಟ್ ಇರ್ತದ. ಆ 45 ಲಕ್ಷ ಕೋಟಿ ಬಜೆಟ್ ಇದ್ರ ಇವರು ಮಹಿಳೆಯರಿಗೆ ಮತ್ತೆ 60 ಲಕ್ಷ ಕೋಟಿ ಬಜೆಟ್ ಎಲ್ಲಿ ತಂದು ಕೊಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ.
ನನ್ನ ಅನಿಸ್ಬಿಟ್ಟಿಗೆ ಈ ಕಾಂಗ್ರೆಸ್ನವರು ಯಾವಾಗಿಂದ ಅಧಿಕಾರ ಹೇಳಿದಾರೆ ಇವ್ರು ಗಳಿಸಿಟ್ಟಿದ್ ರೊಕ್ಕ ಇಟಾಚಿದಿಂದ ಸರ್ಸಾಗೊಂಡು ಮಾರಬೇಕಂತ ಹೇಳ್ತಾರೆ. ಅಷ್ಟು ಹಣ ಮಾಡಿದ್ದಾರೆ. ಬಂದ್ರು ಅಣ್ಣಾಮಲೈ ಸಾಹೇಬರು ಬಂದ್ರಿ ಸ್ವಲ್ಪ ಶಾಂತಿ ತಗೊಂಡ್ರಿ ಬರಕತ್ತಾರ. ಇಲ್ಲೇ ಗಾಂಧಿ ಚೌಕ್ ದಾಟ್ಯಾರ. ನಮ್ಮ ನಿಂಬಾಳ ಸಾಹೇಬ್ ಬರ್ತಾ ಇದಾರೆ. ದಯಮಾಡಿ ಶಾಂತತೆ ಕಾಪಾಡಬೇಕು ಯುವಕರು. ಸಾಹೇಬರು ಬರ್ತಾ ಇದಾರೆ. ಕೆಲವೇ ಕ್ಷಣಗಳಲ್ಲಿ ಸಾಹೇಬ್ ಬರ್ತಾರ. ಇನ್ನು ಬರ್ತಾ ಇದಾರೆ. ಈ ಕಡೆ ಬರ್ತಾ ಇದಾರೆ. ಯುವಕರು ಶಾಂತತೆ ಕಾಪಾಡಬೇಕು. ಕೆಳಗೆ ಕುತ್ಕೋಬೇಕು ಎಲ್ಲರೂ. ದಯಮಾಡಿ ನೀವು ಅಣ್ಣಾಮಲೈ ಸಾಹೇಬ್ ಭಾಷಣ ಕೇಳಕ್ ಬಂದಿರಿ. ಅದರ ಬಗ್ಗೆ ಮತ್ತೆ ಈ ವಿಷಯಗಳನ್ನು ನಾವು ತಿಳ್ಕೊಳ್ಳೋ ಬಹಳ ಅವಶ್ಯಕತೆ ಇದೆ. ಸುಳ್ಳು ಹೇಳನ್ನ ಅಧಿಕಾರ ಬಂದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಈ ಮನೆ ಕಾರ್ ತಗೊಂಡು ಬರ್ತಾ ಇರೋರು बोलो भारत माता की बोलो भारत माता की साहब ಈ ಕಡೆ ಬರ್ತಾ ಇದಾರೆ. ಈ ಕಡೆ ನೋಡ್ರಿ. ಆ ಕಡೆ ರೋಡ್ ಬಂದದ. ನೀವೇನ ಕಡೆ ಕಾಳಜಿ ಮಾಡಬೇಡಿ. ಇಲ್ಲಿಂದ ತರ್ತಾರ. ದಯಮಾಡಿ ಈ ಕಡೆ ಕೇಳ್ರಿ. ತಮಗೇನು ಆಸಕ್ತಿ ಇದೆ ಅವರ ಭಾಷಣವನ್ನು ಕೇಳಬೇಕಂತ ಆಸಕ್ತಿ ಕೆಲವೇ ಕ್ಷಣದಲ್ಲಿ ಕೇವಲ 2 ನಿಮಿಷದಲ್ಲಿ ಬರ್ತಾರ. ತಾವು ಶಾಂತತೆ ಕಾಪಾಡಬೇಕು. ಕಾಂಗ್ರೆಸ್ ಅವ್ರು ಬಂದಾಗ ಪ್ರಶ್ನೆನೂ ಇದೆ. ಈ ಹುಮ್ಮಸ್ಸಿಂದಾನೆ ಕೇಳಬೇಕು. ನೀವೇನೇನು ಮಾಡ್ರಪ್ಪ ಸುಳ್ಳು ಹೆಂಗಿದೆ ಎಲ್ಲಿ ಅಂತ ಹೇಳಿ. ಬರ್ತಾ ಇದಾರಪ್ಪ. ನಾವು ದಯಮಾಡಿ ಎಲ್ಲ ಯುವಕರು ಈ ಕಡೆ ಸ್ವಲ್ಪ ಕೇಳಿರ್ಲಿ. ನಮ್ಮ ಪಕ್ಕದಲ್ಲಿ ಇದ್ದಂತ ಇವ್ರು ಹೇಳ್ತಾ ಇದಾರೆ 2 ನಿಮಿಷ ನೀವು ಮಾತಾಡ್ರಂತೇಳಿ. ನಾನು 1 ನಿಮಿಷದಾಗ ಮುಗಿಸ್ತೀನಿ. ಈಗ ಸಾಹೇಬ್ರಲ್ಲಿ ಎಂಟ್ರಿ ಆದ್ರೆ ನಾವು ಮುಗಿದ್ಬಿಡ್ತದ. ನಮ್ಮ ಅಣ್ಣ ಆಟೋಮೆಟಿಕಲಿ ಕ್ಲೋಸ್ ಆಗ್ತದೆ. ದಯಮಾಡಿ ಏನು ಈ ಸುಳ್ಳು ಗ್ಯಾರಂಟಿಗಳನ್ನು ತಗೊಂಡು ತಮ್ಮ ಮನೆಗೆ ಬರ್ತಾರ ಅವಾಗ ಅವ್ರಿಗೆ ಪ್ರಶ್ನೆ ಮಾಡಬೇಕು. ಈಗ ಸಾಕಷ್ಟು ಮೋಸ ಮಾಡಿದ್ದಾರೆ. ಇಲ್ಲಿವರೆಗೆ ಈ ದೇಶನ ಲೂಟಿ ಹೊಡೆದಿದ್ದಾರೆ. ಈ ಲೂಟಿ ಹೊಡೆಯೋಕ್ಕಿಂತ ಬಿಡ್ರಪ್ಪ ಮುಂದೆ ಈ ದೇಶ ನಮ್ಮ ದೇಶ ಭಾರತ ದೇಶ ಉಳಿಬೇಕು. ಇದು ಹಿಂದೂ ರಾಷ್ಟ್ರ ಉಳಿಬೇಕಾದ್ರೆ ನಾವೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕುವುದರ ಮುಖಾಂತರ ಈ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಬೇಕಂತೇಳಿ ಎಲ್ಲ ಯುವಕರ ಕಳಕಳಿಯ ವಿನಂತಿ ಮಾಡ್ಕೊಂತ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.